ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ಎಡವಟ್ಟಾಗಿರೋದ್ರ ಬಗ್ಗೆ ಪ್ರಕರಣ ವರದಿಯಾಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದು ಮೊದಲನೇ ಪ್ರಕರಣ ಅಲ್ಲ. ಈ ತರದ ಸಾಲು ಎಡವಟ್ಟುಗಳು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೀತಾನೆ ಇರುತ್ತೆ. ನೋಡಿ, ಸರ್ಜರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಇಲ್ಲಿನ ರೋಗಿಗಳು ಪರದಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಟೈಮ್ ಟು ಟೈಮ್ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇವೆ. ಎಮರ್ಜೆನ್ಸಿ ಸರ್ಜರಿಯನ್ನ ಹೊರತುಪಡಿಸಿ ಎಲ್ಲಾ ಸರ್ಜರಿಗಳನ್ನ ಮುಂದೂಡಿದ್ದಾರೆ. ಈಗ ಸದ್ಯಕ್ಕೆ ಉಳಿದ ಎಲ್ಲಾ ರೀತಿಯ ಸರ್ಜರಿಗಳನ್ನ ಮುಂದೂಡಿದರೆ BMRCRIಗೆ ರೋಗಿಗಳು ಅಲ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆ ಅನ್ನುವಂಥದ್ದನ್ನ ನೋಡಿದ್ರೆ, ಈ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಪಾಪ ಬಡ ರೋಗಿಗಳೆಲ್ಲರೂ ಕೂಡ ಬರುವಂತಹ ಆಸ್ಪತ್ರೆಯಲ್ಲಿ AC ಕೈ ಕೊಟ್ಟಿದೆಯಂತೆ. ಸೊ ಹಾಗಾಗಿ ಎಮರ್ಜೆನ್ಸಿ ಸರ್ಜರಿಯನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಸರ್ಜರಿಗಳನ್ನ ಮುಂದೂಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿನಯ್ ಕಾಶ್ಯಪ್ನವರು ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದರೆ, ಒಂದಷ್ಟು ಜನ ರೋಗಿಗಳನ್ನು ಕೂಡ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ವಿಕ್ಟೋರಿಯಾ ಆಸ್ಪತ್ರೆ ನಿಜಕ್ಕೂ ಕೂಡ ಒಂದು ಪ್ರತಿಷ್ಠಿತ ಆಸ್ಪತ್ರೆ. ಬಡವರು ಈ ಒಂದು ಆಸ್ಪತ್ರೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ. ನಿನ್ನೆ ನೋಡಿದ್ರೆ ಪವರ್ ಸೆಂಟ್ರಲ್ AC ಆಫ್ ಆಗಿ ಸದ್ಯ ಬೆಂಗಳೂರು ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಏನಿದೆ ಇಲ್ಲಿ ಸರ್ಜರಿಗಳನ್ನು ಪೋಸ್ಟ್ಪೋನ್ ಮಾಡಿದ್ರು. ಇನ್ನೂ ಕೂಡ ಅದು ಸರಿಯಾಗಿಲ್ಲ. ಇವತ್ತು ಒಂದು ದಿವಸ ಸಮಯವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಎಲೆಕ್ಟಿವ್ ಸರ್ಜರಿಗಳನ್ನು ಪೋಸ್ಟ್ಪೋನ್ ಮಾಡಿ ಕೇವಲ ಎಮರ್ಜೆನ್ಸಿಗಳನ್ನು ಮಾತ್ರ ಆಪರೇಟ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಬಂದಾಗ ರಿಯಾಲಿಟಿ ಚೆಕ್ ಅನ್ನು ಮಾಡಿದಂಥ ಸಮಯದಲ್ಲಿ ನಮಗೆ ಬೆಳಕಿಗೆ ಬರ್ತಾ ಇರೋದೇನೆಂದ್ರೆ, ಕೇವಲ ಒಂದೇ ಒಂದು ಸಮಸ್ಯೆ ಅಲ್ಲ, 108 ಸಮಸ್ಯೆಗಳು ಈ ಆಸ್ಪತ್ರೆಯ ಮುಂಭಾಗದಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಇಲ್ಲಿರುವಂತಹ ಭಾಗಶಃ ರೋಗಿಗಳು ಮತ್ತು ಅವರ ಅಟೆಂಡರ್ಗಳ ಆರೋಪ ಮಾಡ್ತಾ ಇರೋದೇನೆಂದ್ರೆ, ಸಾಕಷ್ಟು ಪ್ರಮಾಣದಲ್ಲಿ ಔಷಧಿಗಳು ಸಿಗ್ತಾ ಇಲ್ಲ. ಔಷಧಿಗಳನ್ನ 2 ಔಷಧಿಗಳನ್ನ ಇಲ್ಲಿ ಬರೆದು ಕೊಟ್ಟರೆ 10 ಔಷಧಿಗಳನ್ನ ಹೊರಗೆ ಬರೆದು ಕೊಡ್ತಾ ಇದ್ದಾರೆ. ಇದನ್ನ ಖರೀದಿ ಮಾಡೋದಕ್ಕೆ ನಿಜಕ್ಕೂ ಕೂಡ ಆಗೋದಿಲ್ಲ. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳಂದ್ರೆ ಉಚಿತ ಸೌಲಭ್ಯಗಳನ್ನು ಕೊಡಬೇಕು, ಉಚಿತವಾದಂತಹ ಟ್ರೀಟ್ಮೆಂಟ್ಗಳನ್ನು ಕೊಡಬೇಕು. ಆದ್ರೆ ಇದ್ಯಾವ ಫೆಸಿಲಿಟೀಸ್ ಕೂಡ ಈ ಭಾಗದ ಜನರಿಗೆ ಸಿಗ್ತಾ ಇಲ್ಲ. ಇದೇ ಆಸ್ಪತ್ರೆಗಳನ್ನ ನಂಬಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ತಾಲೂಕುಗಳಿಂದ ಬರ್ತಾರೆ, ಬಡವರು ಇರ್ತಾರೆ. ಸಾಕಷ್ಟು ಜನರಿಗೆ ಹೊರ ಭಾಗದಲ್ಲಿ ಮೆಡಿಸಿನ್ಸ್ಗಳನ್ನ ಖರೀದಿ ಮಾಡೋದಕ್ಕಾಗೋದಿಲ್ಲ. ಅಂಥವರ ಪರಿಸ್ಥಿತಿ ಇದಾದ್ರೆ ಇನ್ನು ವೈದ್ಯಕೀಯ ಶಿಕ್ಷಣ ಸಚಿವರು ಏನ್ ಮಾಡ್ತಾ ಇದ್ದಾರೆ? ನಿಜಕ್ಕೂ ಕೂಡ ಈ ಕಡೆ ಒಂದು ಕೊಂಚ ಗಮನ ಹರಿಸಬೇಕು. ಯಾಕಂದ್ರೆ ಇಲ್ಲಿ ನಡೀತಿರುವಂತಹ ದುರಾಡಳಿತ ಏನಿದೆ, ಈ ಒಂದು ಆಸ್ಪತ್ರೆಯನ್ನು ನಂಬಿ ಬಂದಂತಹ ಸಮಯದಲ್ಲಿ ನಿಜಕ್ಕೂ ಕೂಡ ಬಡವರೇನಿದ್ದಾರೆ ಅಕ್ಷರಶಃ ಪರದಾಡ್ತಾ ಇದ್ದಾರೆ. ಇಲ್ಲಿ ಭಾಗಶಃ ನಿಂತಿರೋರ್ದು ಎಲ್ಲರದು ಒಂದೇ ಸಮಸ್ಯೆ, ಬಹುತೇಕ ಮೆಡಿಸಿನ್ಸ್ಗಳನ್ನ ಹೊರಕೊಡ್ತಾರೆ. ಹಾಗಾದ್ರೆ ರಾಜ್ಯ ಸರ್ಕಾರದ ಬಳಿ ಮತ್ತು ಆರೋಗ್ಯ ಇಲಾಖೆ ಬಳಿ ಮೆಡಿಸಿನ್ಸ್ಗಳೇ ಇಲ್ವಾ, ಅಥವಾ ಮೆಡಿಸಿನ್ಸ್ಗಳು ಕಂಪ್ಲೀಟ್ ಆಗಿ ಮಾರ್ಕೊಂಡು ಬಿಟ್ಟಿದ್ದಾರಾ ಏನು ಅನ್ನೋಂಥದ್ದು ಅನುಮಾನಕ್ಕೆ ಬರ್ತದೆ. ಯಾಕಂದ್ರೆ ಇಲ್ಲಿ ಯಾರ ಬಳಿ ಕೂಡ ಇದೇ ಪ್ರಶ್ನೆ ಇರುವಂತದ್ದು, ಒಬ್ಬರ ಬಳಿ ಕೂಡ ಮೆಡಿಸಿನ್ಸ್ ಅನ್ನ ಕಂಪ್ಲೀಟ್ ಆಗಿ ಕೊಟ್ಟಿಲ್ಲ. ಮಾತಾಡಿಸ್ತಾ ಹೋಗ್ತೇನೆ, ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಸರ್, ನೀವೇನು ಟ್ರೀಟ್ಮೆಂಟ್ಗೆ ಬಂದಿದ್ರಿ, ಎಲ್ಲಿಂದ ಬಂದಿದ್ರಿ? ನಾವು ಶಿರಾದಿಂದ ಬಂದೀವಿ ಸರ್. ನಮಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಮಾತ್ರ ಕೊಟ್ಟಿಲ್ಲ, 10 ಮಾತ್ರ ಕೊಟ್ಟರೆ 20 ಮಾತ್ರ ಹೊರಗಡೆ ಬರ್ತಾರೆ. ಒಂದು ಕಮ್ಯುನಿಟಿ ಮಾತ್ರ ಕೊಡ್ತಾರೆ, ಜಾಸ್ತಿ ಹೊರಗಡೆ ಬರ್ಕೊಡ್ತಾರೆ. ಅಲ್ಲೇ ತೊಳಿ ಅಂತ ಹೇಳ್ತಾರೆ ಅವರು. ತುಂಬಾ ಪ್ರಾಬ್ಲಮ್ ಆಗಿದೆ ನಮಗೆ. ಸರ್ಜರಿಗಳನ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ, ಕರೆಂಟ್ ಇಲ್ಲ, AC ಕೈ ಕೊಟ್ಟಿದೆ ಅಂತ. ಸಮಸ್ಯೆ ಆಗಲ್ವಾ? ಎಲ್ಲ ಸಮಸ್ಯೆ ಸರ್. ಹೊರಗಡೆ ನಾವು ಸರ್ಜರಿ ಮಾಡ್ಸೋಕ್ಕಾಗಲ್ಲ. ಹೊರಗಡೆ CT ಸ್ಕ್ಯಾನಿಂಗು MRI ಸ್ಕ್ಯಾನಿಂಗ್ ಹೊರಗಡೆ ಮಾಡಿಸೋದ್ರೆ ಕೋಟಿ ಲಕ್ಷಾಂತರ ದುಡ್ಡು ಕಟ್ಟಬೇಕು. ಎಲ್ಲ ಕಟ್ಟು ಬಡವರು ಜೀವನ ಮಾಡೋದೇ ಕಷ್ಟ ಆಗ್ತದೆ. ಏನ್ ಟ್ರೀಟ್ಮೆಂಟ್ ಮೆಡಿಸಿನ್ಸ್ಗಳನ್ನ ಹೊರಗೆ ಹಾರ್ಟಿಗೆ ಡಾಕ್ಟರ್ ಹೇಳ್ತಾರೆ ಕಂಪಲ್ಸರಿ ಮೆಡಿಸಿನ್ ಆಗಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಇವ್ರು ಬರ್ಕೊಡ್ತಾರೆ, ಇವ್ರು ಮೆಡಿಸಿನ್ ಕೊಡಲ್ಲ. ಹೇಳಿದ್ರೆ 4 ಮೆಡಿಸಿನ್ ಹೊರಗಡೆ 2 ಮೆಡಿಸಿನ್ ಇಲ್ಲಿ ಕೊಡ್ತಾರೆ. ಅದು ಯಾವುದಕ್ಕೂ ಉಪಯೋಗನೂ ಇಲ್ಲ. ಹೋಗ್ಲಿ ನಾವು ದುಡ್ಡು ಕೊಟ್ಟು ಮೆಡಿಕಲ್ ಶಾಪಲ್ಲಿ ತಗೊಳ್ಳೋಣ ಅಂತಂದರೆ, ಮೆಡಿಕಲ್ ಶಾಪಲ್ಲಿ ಕೊಡೋದೆಲ್ಲ ಜನರಿಕ್ ಮೆಡಿಸಿನ್, ತಗೊಳ್ಳೋದು ಮಾತ್ರ ಒರಿಜಿನಲ್ ದುಡ್ಡು ತೊಗೊತಾರೆ. ಜನರಿಗೆ ಯಾವುದು ಒಳ್ಳೇದು ಯಾವುದು ನಮಗೆ ಗೊತ್ತಾಗಲ್ಲ. ನೀವೇನು ಟ್ರೀಟ್ಮೆಂಟ್ಗೆ ಬಂದಿದ್ದೀರಿ ಇಲ್ಲಿ? ನಮ್ಮ ಅಣ್ಣ ಅವ್ರ ಕೈ ಮುರಿದಿದೆ. ಹಂಗಾಗಿ ನಿನ್ನೆ ಬಂದಿದ್ದೀವಿ. ನಿನ್ನೆ ರಾತ್ರಿ ಬಂದ್ವಿ. ನಿನ್ನೆ ಮಧ್ಯಾಹ್ನ 2 ಗಂಟೆ ಬಂದಿದ್ದು 9:30ಗೆ ಅಡ್ಮಿಷನ್ ಆಗಿದೆ. ಓಕೆನಾ? ಇವಾಗ ಇವ್ರದ್ದೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಪರವಾಗಿಲ್ಲ. ಅಕಸ್ಮಾತ್ ಎಮರ್ಜೆನ್ಸಿ ಅಂತ ಬಂದಾಗ ಡೆಡ್ ಬಾಡಿ ಹಾಕೊಂಡು ಹೋಗಬೇಕೇ ಆಗಲಿ, ಇವ್ರು ಯಾರು ಬದುಕೋ ಸ್ಥಿತಿಲಿ ಯಾರೂ ನೋಡಲ್ಲ. ಯಾಕಂದರೆ ಅಲ್ಲಿ ಎಮರ್ಜೆನ್ಸಿ ಅಂತ ಬಂದರೆ ಬೆಡ್ಗಳು ಸಿಗಲ್ಲ, ಡಾಕ್ಟರ್ಗಳು ಬೇಗ ಬಂದು ಟ್ರೀಟ್ ನೋಡಲ್ಲ. ಪ್ರತಿಯೊಂದು ಏನೇ ಆಗಲಿ ಒಂದು ಬ್ಲಡ್ ಟೆಸ್ಟ್ ಬಂದ್ಬಿಟ್ಟು ಹೊರಗಡೆ ಬರೀತಾರೆ. ಹೊರಗಡೆ ಒಂದು ಇದಿದೆ, ಒಂದು ಏನದು ಅದು ಹೆಸರಿದೆ, ಅದು ಲ್ಯಾಬಿಗೆ ಬರೀತಾರೆ, ಪ್ರೈವೇಟ್ ಲ್ಯಾಬ್. ಅಲ್ಲಿಗೆ ಹೋದರೆ 1,500,000 ಆಗುತ್ತೆ ಒಂದು ಟೆಸ್ಟ್ಗೆ. ಮತ್ತು ಇನ್ನೊಂದು ಇವತ್ತು ಬೆಳಗ್ಗೆ ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದಾರೆ. ಟ್ಯಾಬ್ಲೆಟ್ ಬಂದು ಇಲ್ಲಿ ಜನರಿಕಲ್ಲಿ ಕೇಳಿದ್ರೆ ಇಲ್ಲಿ ಟ್ಯಾಬ್ಲೆಟ್ಲೇ ಇದು ಕಾಸ್ಟ್ಲಿ ಆಗುತ್ತೆ, ಇಲ್ಲಿ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ. ನೀವು ಬಡವರಾಗೆ ಸಾಯಬೇಕು. ಸಾವುಕಾರರು ಇನ್ಶೂರೆನ್ಸ್ ಮಾಡಿಸ್ಕೊಂತಾರೆ, ಅವರು ದೊಡ್ಡ ಹಾಸ್ಪಿಟ್ಲಾಗೆ. ಇವಾಗ ಅದೇ ಹೇಳಿಲ್ವಾ, ಕೋವಿಡ್ ಟೈಮಲ್ಲಿ ಎಲ್ಲ ಸಾವುಕಾರೆಲ್ಲ ಬದುಕೋರು, ಬಡವರೆಲ್ಲ ಸತ್ತೋದ್ರು. ಯಾಕೆಂದರೆ ಇದೇ ಪ್ರಾಬ್ಲಮ್. ಗೌರ್ಮೆಂಟ್ ಹಾಸ್ಪಿಟಲ್ ಒಂದು ಬೆಡ್ ಇರಲ್ಲ, ಒಂದು ಡಾಕ್ಟರ್ ಇಲ್ಲ, ಯಾರೂ ಸಪ್ಲೈ ಇಲ್ಲ. ಏನು ಮಾಡೋಕ್ಕಾಗುತ್ತೆ ನಾವು? ನಿಮಗೇನು ಸಮಸ್ಯೆ ಆಯಿತು? ಕೂತಿ ಬಂದು 3 ದಿವಸ ಆಯಿತು. ಆ ರಿಪೋರ್ಟ್ ಈ ರಿಪೋರ್ಟ್ ಅಂದ್ಬಿಟ್ಟು 3 ಡೇ ಆಯಿತು. ನಾ ರಿಪೋರ್ಟೇ ಕಂಪ್ಲೀಟ್ ಇಲ್ಲ, ಡಾಕ್ಟರ್ ಚೆಕ್ ಮಾಡಿಲ್ಲ, ಏನೂ ಆಗಿಲ್ಲ. ಅಲ್ಲಿ ರಿಪೋರ್ಟ್ ತೆಗ್ತಾನೆ ಇದ್ದೀನಿ ನಾನು. ಇನ್ನು ಅದು ಹಂತಕ್ಕೆ ಹತ್ತಿಲ್ಲ ಕಡು. ನನಗೆ ಅಲ್ಲಿ ಇಲ್ಲೋಗಿ ಸರ್ಜರಿ ಏನಾದ್ರು ಹೇಳಿದಾರ ನಿಮಗೆ? ಸರ್ಜರಿ ಇಲ್ಲ, ಇನ್ಫೆಕ್ಷನ್ ಇದೆ, ಲಿವರ್ ಇನ್ಫೆಕ್ಷನ್ ಇದೆ ಅಂತ. ಅದನ್ನು ಗ್ಯಾರಂಟಿ ಹೇಳ್ತಾ ಇಲ್ಲ ಇವರು. ಅದಾನು ಅಂತಿಲ್ಲ, ಇಲ್ಲ ಅದು ಚೆಕ್ ಮಾಡಿ ಇದು ಚೆಕ್ ಮಾಡಿ ಎಲ್ಲ ರಿಪೋರ್ಟ್ ತಂದಿ ನೋಡಿ. ಟೋಟಲ್ ಎಲ್ಲ ರಿಪೋರ್ಟ್ ಇದೆ ನನ್ನ ಹತ್ರ. ಇನ್ನೂ ಡಾಕ್ಟರ್ ಬಂದು ನಮ್ಗೆ ಚೆಕ್ ಮಾಡಿಲ್ಲ. ರೋಗಿಗಳು ಹೇಳೋದು ಒಂದೇ, ಉಚಿತವಾಗಿ ಟ್ರೀಟ್ಮೆಂಟ್ ಸಿಗಬೇಕು ಮತ್ತು ಮೆಡಿಸಿನ್ ಸಿಗಬೇಕು, ಎರಡೂ ಕೂಡ ಸಿಗ್ತಾ ಇಲ್ಲ. ವೈದ್ಯಕೀಯ ಶಿಕ್ಷಣ ಸಚಿವರು ಇನ್ನಾದರೂ ಕೂಡ ಈ ಬಗ್ಗೆ ಗಮನ ಹರಿಸಬೇಕು. ಕ್ಯಾಮರಾಮನ್ ಮಹೇಂದ್ರ ಜೊತೆ ವಿನಯ್ ಕುಮಾರ್ ಕಾಶ್ಯಪ್ನವರು, TV9 ಬೆಂಗಳೂರು.